ಜಟ್ಟಿ ಕಾಳಗದೆ ಗೆಲದಡೆ ವಿಫಲವೇನವನ ಪಟ್ಟು ವರುಸೆಗಳು ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಮಾಡಿದ್ದೆಲ್ಲ ಗೆಲ್ಲೇಬೇಕಾಗಿಲ್ಲ, ಮಾಡಿದ್ದೆಲ್ಲ ಇಟ್ ನೀಡ್ ನಾಟ್ ಎಂಡ್ ಇನ್ ಸಕ್ಸೆಸ್ ಅಥವಾ 4 ಜನ ಗೊತ್ತಾಗಬೇಕಾಗಿಲ್ಲ. ನಾವು ಮಾಡಿದ್ರ ಫಲ ನಮಗಿರಬೇಕು. ಆ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಕ್ಯಾನ್ ಐ ಲಿವ್ ಮೈ ಲೈಫ್ ಇನ್ ಅ ಬೆಟರ್ ವೇ? ನಿಮ್ಮ ಹತ್ರ ಜನ ಬರೋದು ಅದಕ್ಕೆ, ನೀವು ಬೇರೆ ಕಡೆ ಹೋಗೋದು ಅದಕ್ಕೆ. ಸುಖ ಪ್ರಾಪ್ತಿಗಾಗಿ ನಾವೆಲ್ಲರೂ ಇದನ್ನೆಲ್ಲ ಮಾಡ್ತಾ ಇರೋದು. ಆ ಸುಖ ಅಂದ್ರೇನು? ಅವರ ಐಶ್ವರ್ಯಕ್ಕೆ ಬಹಳ ಒಳ್ಳೆ ಡೆಫಿನೇಷನ್ ಕೊಟ್ಟರು. ಎಲ್ಲ ರೀತಿಯಲ್ಲೂ ಇರುವಂಥದ್ದು, ಅದು 8 ಗುಣಗಳಿಂದ ಕೂಡಿರಬೇಕು ಆ ಐಶ್ವರ್ಯ ಅನ್ನೋದು. ನಾವು ಸುಶ್ರುತ ಸಮಿತಿಯ ಮೊದಲಿನಲ್ಲಿ ಅದನ್ನು ಶುರು ಮಾಡ್ಕೋತೀವಿ. ಹಾಗೆ ಎಲ್ಲ ಥರದಲ್ಲೂ ನನಗೆ ನಾನು ಕ್ಯಾನ್ ಐ ಲೀಡ್ ಅ ಬೆಟರ್ ಲೈಫ್ ಅಂತ ಪ್ರಶ್ನೆ ಮಾಡಿಕೊಂಡಾಗ ಅಲ್ಲಿ ನನಗೆ ಬೇಕಾದ ಉತ್ತರ ನನ್ನ ಒಳಗೆ ನಾನು ನೋಡಬೇಕು. ಸಮಿತಿಯಲ್ಲಿ ಒಂದು ಮಾತು ಬರುತ್ತೆ, ಆತ್ಮಾನಮೇವ ಮನ್ಯೇತ ಕರ್ತಾರಂ ಸುಖ ದುಃಖಯೋಗು. ಆತ್ಮಾನಮೇವ ಮನ್ಯೇತ. ಈ ಆತ್ಮ ಅನ್ನೋ ಪದಕ್ಕೆ ಎಷ್ಟು ಥರ ಅರ್ಥ ಕೊಡ್ಬೋದು ಗೊತ್ತಾ? ಆತ್ಮ ಸೋಲ್ ಅಂತ ಏನು ನಾವು ಕರಿತೀವಿ, ಚೇತನ ಅಂತೀವಿ, ನಮ್ಮನ್ನು ನಾವು ಆತ್ಮ ಅನ್ಕೋಬೋದು. ಎಷ್ಟು ಒಂದೇ ಶ್ಲೋಕದಲ್ಲಿ 6 ತರಹ ಅರ್ಥ ಕೊಡುವಂಥದ್ದಿರುತ್ತೆ. ಅದು ಸಂಸ್ಕೃತ ಭಾಷೆಯ ವೈಶಿಷ್ಟ್ಯ. ಅಲ್ಲಿಂದ ನೋಡ್ಬೋದು ಭಗವದ್ಗೀತೆಯನ್ನು. ಆತ್ಮಾನಮೇವ ಮನ್ಯೇತ ಕರ್ತಾರಂ ಸುಖ ದುಃಖಯೋಗು ತಸ್ಮಾತ್ ಶ್ರೇಯಸ್ಕರಂ ಮಾರ್ಗಂ ಪ್ರತಿಪದ್ಯೇನ ನೋತ್ರಸೇತ್ ಅಂತ ಅಪಸ್ಮಾರ ಅಧ್ಯಾಯದ ಚಿಕಿತ್ಸೆಯಲ್ಲಿ ಹೇಳ್ತಾನೆ. ನೀನಿಂಥ ಕಾಯಿಲೆಗಳಿಂದ ದೂರವಾಗಿರಬೇಕಾದ್ರೆ, ನಿನಗೆ ಡಿಪ್ರೆಷನ್ ಬೇಡ, ವಿಷಾದ ಬೇಡ, ನಿನಗೆ ತೊಂದರೆ ಬೇಡ ಅಂದರೆ ನಿನ್ನನ್ನು ನೀನು ಗಟ್ಟಿ ಮಾಡ್ಕೊ. ಹೌದಪ್ಪ, ಏನೋ ಒಂದು ತೊಂದರೆ ಆಯಿತು, ಆ ತೊಂದರೆ ನನಗೆ ಆಗಲ್ಲ ಅಂತ ಏನಿರುತ್ತೆ. ಅದಕ್ಕೆ ಸರ್ಕಾರಿ ಕೆಲಸ ಆಗ್ಬೋದು, ಅಥವಾ ನೀವು ಬರೋ ಕೆಲಸಕ್ಕೆ ಸ್ಥಾನ ಆಗ್ಬೋದು, ನಿಮ್ಮ ಮನೆಯ ದಿನನಿತ್ಯದ ವ್ಯವಹಾರ ಆಗ್ಬೋದು, ನೀವು ನಂಬಿದ ಅತಿ ಒಳ್ಳೆ ಫ್ರೆಂಡ್ ಆಗ್ಬೋದು, ನೀವು ನಂಬಿದ ನಿಮ್ಮ ಜೊತೆ ಸಿಬ್ಬಂದಿ ಆಗ್ಬೋದು. ಅವರು ಬಂದ ಒಂದು ಪಾಠ ಕಲಿಸ್ತಾರೆ ನೋಡಿ, ಅದರ ಸಮ ಇನ್ಯಾವುದು ಬರಲ್ಲ. ಆ ಸಮಯದಲ್ಲಿ ಭಗವದ್ಗೀತೆ ನಾನು ಐ ಪುಟ್ ಇಟ್ ದೇರ್ ಇನ್ ಟು ಪ್ರಾಕ್ಟೀಸ್ ಅಂತ ನೋಡೋದ್ರಲ್ಲಿ ನಮ್ಮ ಒಂದು ಬೆಳವಣಿಗೆಯ ಮಾಪನ ಆಗುತ್ತೆ. ಅದಕ್ಕೊಂದು FIR ಅಂತ ಕರಿತೀವಿ. ಎಲ್ರಿಗೂ ಬೇಜಾರಾಗುತ್ತೆ, ಎಷ್ಟನೇ ಸತಿ ಓದೋದಾಗಲೂ ಎಲ್ಲೋ ಒಂದು ಕಡೆ ಆ ಬೇಜಾರು ಫ್ರೀಕ್ವೆನ್ಸಿ ಎಷ್ಟು ಕಡಿಮೆ ಆಯಿತು, ಇಂಟೆನ್ಸಿಟಿ ಎಷ್ಟು ಕಮ್ಮಿ ಆಯಿತು, ನನ್ನ ರಿಕವರಿ ಟೈಮ್ ಎಷ್ಟು ಬೇಗ ಆಯಿತು, ಇದನ್ನು ನೋಡಿಕೊಂಡು ಒಂದು FIR ಅಂತ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಇದೆಲ್ಲ ಸಾಧಾರಣ. ನಾವು ಇದರಲ್ಲಿದ್ದಾಗ, ಒಂದು ಕಡೆ ಕೆಲಸಕ್ಕೆ ಬಂದಾಗ, ಒಂದು ಕಡೆ ವಾಸವಾಗಿದ್ದಾಗ, ಪ್ರಪಂಚದಲ್ಲಿ ಬದುಕ್ತಿದ್ದಾಗ, ಯು ಕೆನಾಟ್ ಆಸ್ಕ್ ದ ಲಯನ್ ನಾಟ್ ಟು ಈಟ್ ಯು ಬಿಕಾಸ್ ಯು ಆರ್ ಎ ವೆಜಿಟೇರಿಯನ್. ಹೌದಲ್ವಾ? ನಾನು ವೆಜಿಟೇರಿಯನ್ನು, ಸೊ ನೀನು ಬಂದು ನನ್ನ ತಿನ್ಬೇಡ. ನಾನು ಒಳ್ಳೆಯವಳಪ್ಪ, ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ನೀವು ನಂಗೆ ತೊಂದರೆ ಕೊಡಬೇಡಿ. ಅದೇ ಹೆಂಗೆ ಸಾಧ್ಯ? ನಾನಿರೋದು ಅದಕ್ಕೆ, ನಾನು ತೊಂದರೆ ಕೊಡ್ತೀನಿ, ನೀನು ಕರ್ಮದಲ್ಲಿದ್ದರೆ ನೀನು ಅನುಭವಿಸು. ಬ್ರಿಂಗ್ ಇನ್ ದಟ್ ಥಿಯರಿ. ಅವ್ರು ಹೇಳಿದ್ರು, ಯೋಗವನ್ನು ಕರ್ಮ ಮಾಡಿದ್ರು, ಕರ್ಮವನ್ನೇ ಯೋಗ ಮಾಡಿದ್ರು ಅಂತ. ಹಾಗೆ ಅಲ್ಲಿ ಆ ಥಿಯರಿ ತರಬೇಕಾಗತ್ತೆ. ಮೃತ್ಯುವಿನ ಬಗ್ಗೆ ಮಾತನಾಡಿದ್ರು. ವಾಸಾಂಸಿ ಜೀರ್ಣಾನಿಯತ ವಿಹಾಯ. DVG ಹೇಳ್ತಾರೆ, ಮೃತ್ಯುವಿನ ಭಯವೇಕೆ ದೇಶಾಂತರ ಕೊಯ್ಯುವ ಮಿತ್ರನಾಥ, ಸಾತ್ವಿಕತೆ ಬಾಳ ನಾಯ್ದವಂಗೆತ್ತಲೇಂ ಭಯವಿಹುದು, ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ ಅಂತ. ಅದ ಹೆದರ್ಕೊಳ್ಳುವಂಥದ್ದು ಏನಿಲ್ಲ. ಇಲ್ಲಲ್ವಾ ನೆಕ್ಸ್ಟು ಬಂದೇ ಬರುತ್ತೆ. ನಾವು ನವಾನಿ ಗೃಹಾತಿ ನರೋಪರಾಣಿ ಮತ್ತೆ ಬರ್ತೀವಿ. ದಿಸ್ ಇಸ್ ದಿ ಬೇಸಿಕ್ ಥಾಟ್ ಆಫ್ ಕರ್ಮ ಥಿಯರಿ. ನಾವು ನಂಬಿ ಬದುಕೊಂಡು ಬಂದಿರೋದೇ ಇಲ್ಲಿ. ಒಳ್ಳೇದು ಮಾಡು, ಯಾಕೆ ಧರ್ಮ ಮಾರ್ಗದಲ್ಲಿರು ಅಂತಾರೆ? ಸೊ ದಟ್ ನಿನಗೆ ಇದಕ್ಕೆ ಈ ಕರ್ಮ ಚಕ್ರದಿಂದ, ದ ಸೈಕಲ್ ಆಫ್ ಕರ್ಮ, ದ ಸೈಕಲ್ ಆಫ್ ಬರ್ತ್ ಆ್ಯಂಡ್ ರೀಬರ್ತ್, ಅದರಿಂದ ಬಿಡುಗಡೆ ಹೊಂದಕ್ಕಾಗ್ಬೋದಾ? ಅಷ್ಟರ ಮಟ್ಟಿಗೆ ಪ್ರಪಂಚ ನಿನ್ನಿಂದ ಸರಿಯಾದ ರೀತಿಯಲ್ಲಿ ನಡಿಬೋದಾ? ನಾನೊಬ್ಬರು ತೊಂದರೆ ಕೊಡೋದು ಕಡಿಮೆ ಆದರೆ ಅಷ್ಟರ ಮಟ್ಟಿಗೆ ಪ್ರಪಂಚ ಇಟ್ ಈಸ್ ಈಸಿಯರ್. ಸೊ ನನ್ನ ಕಾಂಟ್ರಿಬ್ಯೂಷನ್ ಕಡಿಮೆ ಅಲ್ಲ ಅನ್ನೋದನ್ನು ನಾನು ನೆನಪಿಟ್ಕೋತಾ, ನಾನು ಅನ್ನೋದೇನು ವಿಶೇಷವಾದ ಒಂದು ಚೇತನ ಅಲ್ಲ, ಪ್ರಾಣಿ ಅಲ್ಲ. ಈ ಎಷ್ಟೋ ಲಕ್ಷೋಪಲಕ್ಷ ಜೀವಿಗಳ ಮಧ್ಯೆ ನಾನು ಒಬ್ಬಳು ಅನ್ನೋ ಕಾನ್ಸೆಪ್ಟ್ ಬಂದುಬಿಟ್ರೆ, ನಾನು ಒಬ್ಬಳು ಅಂತ ಬಂದರೆ ನಮಗೆ ಕೌನ್ಸಲಿಂಗ್ ತುಂಬ ಹೆಲ್ಪ್ ಆಗುತ್ತೆ. ನಾವು ಸಾಧಾರಣ ಬರೋದು ವಿತ್ ಬ್ಲೋನ್ ಅಪ್ ಈಗೋಸ್ ಆ್ಯಂಡ್ ವಿತ್ ಪ್ರಾಬ್ಲಮ್ಸ್ ದಟ್ ಆರ್ ಮೋಸ್ಟ್ಲಿ ಇನ್ ಆರ್ ಓನ್ ಮೈಂಡ್ಸ್. ದಟ್ ಈಸ್ ದ ಕೈಂಡ್ ಆಫ್ ಪೇಷನ್ಸ್ ಯು ವಿಲ್ ಸಿ. ಹ್ಯಾವಿಂಗ್ ಸೀನ್ ಪೇಷನ್ಸ್ ಫಾರ್ 32 years ಆಫ್ ಮೈ ಲೈಫ್ ವೆರಿ ಆ್ಯಕ್ಟಿವ್ಲಿ, ನಾನಲ್ಲಿ ನೋಡ್ತಾ ಇದ್ದೆ ಸೈಕೋಸೊಮ್ಯಾಟಿಕ್ ಡಿಸೀಸಸ್ಸು, ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸು ನಾವು ನೋಡ್ತಾ ಇದ್ದಿದ್ದು ಸುಮಾರು 70 ಭಾಗ ಇತ್ತು ನಮ್ಮ ಪ್ರಾಕ್ಟೀಸಲ್ಲಿ. ಕತ್ತು ನೋವು, ಬೆನ್ನು ನೋವು, ಆ್ಯಸಿಡಿಟಿ. ಅವರಷ್ಟು ಕರೆಕ್ಟಾಗಿ ಊಟ ಮಾಡಿದವರೇ ಇರಲ್ಲ. ಈ ಇಷ್ಟು ಟೈಮ್ಗೆ ಖಾರ ತಿಂದೆ, ನೀವು ಹೇಳಿದಂಗೆ ಊಟ ಮಾಡಿದ್ದಾರೆ ಅಷ್ಟೇ, ಆದರೂ ಆ್ಯಸಿಡಿಟಿ ಕಡಿಮೆ ಆಗಿದೆ. ಎಲ್ಲಿದೆ ಆ ವೇಗಸ್ ನರ್ವ್ನ? ನಾವು ವಿ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ಇಟ್. 10ನೇ ಕ್ರೇನಿಯಲ್ ನರ್ವ್ ಇಸ್ ಕಾಲ್ಡ್ ದ ವೇಗಸ್ ನರ್ವ್. ಇಟ್ಸ್ ಅ ವ್ಯಾಗಬಾಂಡ್. ಅದು ಎಲ್ಲಿಂದರಲ್ಲಿ ಎಲ್ಲ ಆರ್ಗನ್ಗೂ ಸಪ್ಲೈ ಮಾಡ್ಕೊಂಡು ನಡೆಯುತ್ತೆ. ಅದಕ್ಕೆ ಅದನ್ನು ವೇಗಸ್ ನರ್ವ್ ಅಂತಾರೆ. ಆ್ಯಸಿಡ್ ಸೆಕ್ರೀಷನ್ನು, ಆ್ಯಸಿಡ್ ರಿಗ್ರೆಷನ್ ಎರಡೂ ಮಾಡೋದು ಅದೇ ನರ್ವ್. ಆ್ಯಂಡ್ ದ್ಯಾಟ್ ಈಸ್ ಪ್ರೋನ್ ಕನೆಕ್ಟೆಡ್ ಟು ದಿ ಹೈಪೋಥಾಲಮಸ್. ಹೈಪೋಥಾಲಮಸ್ಸಿನ ಏನು ಬರುತ್ತೆ ಸೂಚನೆಗಳು, ಅಯ್ಯೋ ಇವತ್ತು ನಿದ್ದೆ ಬಂದಿಲ್ಲ, ಇವತ್ತು ಮತ್ತೆ ಇಲ್ಲಿಗೆ ಬರಬೇಕಾ, ಮತ್ತಿದನ್ನು ನೋಡಬೇಕಾ, ಇದೆಲ್ಲ ನನಗೆ ಆಗಬೇಕಾ, ನನ್ನ ಟೈಮೇ ಸರಿ ಇಲ್ಲ. ಆಲ್ ದೀಸ್ ಆರ್ ಎಕ್ಸ್ಕ್ಯೂಸಸ್ ಫಾರ್ ದಿ
hypothalamus to coming with more and more issues which propel the nerve. ಈ ಎಲ್ಲಕ್ಕೂ ನಾವು ಉತ್ತರ ಕಂಡುಕೋಬೇಕಾದ್ರೆ ಮತ್ತೆ ವಾಪಸ್ ಹೋಗಬೇಕಾಗುತ್ತೆ. ಅದೇ ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತದೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ಅಂತ ಕೇಳ್ತಾನೆ ಅರ್ಜುನ. ಅವನಿಗೂ ನನ್ನಂತೆ ನಿಮ್ಮಂತೆಯೇ ಪ್ರಾಬ್ಲಮ್ಗಳಿದ್ದಿದ್ದು, ಮನಸ್ಸನ್ನು ಹಿಡಿಯೋಕ್ಕಾಗ್ತಾ ಇಲ್ಲ, ಬಹಳ ಚಂಚಲ. 6ನೇ ಅಧ್ಯಾಯ 7ನೇ ಅಧ್ಯಾಯಕ್ಕೆ ಬಂದ್ಮೇಲೆ ಹೇಳ್ತಾನೆ, ಆಗ್ತಾ ಇಲ್ವಲ್ಲಪ್ಪ, ನೀನೇನೇನೋ ಹೇಳ್ತಿದ್ಯಾ ಆದರೆ ನನಗೆ ಅರ್ಥ ಆಗ್ತಿಲ್ಲ, ಕಷ್ಟ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ ಹೇಳ್ತಾನೆ. ಹಾಗೆ ಅಭ್ಯಾಸದಿಂದ ಭಾವಾಭ್ಯಾಸ ನಮಭ್ಯಾಸಂ ಶೀಲನಂ ಸತತ ಕ್ರಿಯಾ, ಪದೇ ಪದೇ ಮಾಡಿದ್ದೇ ಮಾಡಬೇಕಾಗತ್ತೆ. ಈ ಒಂದು ಸರ್ಕಮ್ಸ್ಟೆನ್ಸ್ ಬಂತ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಭಗವದ್ಗೀತೆ ಎಲ್ಲಿ ಸಾಧ್ಯ? ನನಗೊಂದು ಚಾಲೆಂಜ್ ಬಂತು, ನನಗೊಂದು ಕಷ್ಟ ಬಂತು, ಈ ಕಷ್ಟದಿಂದ ನಾನು ಏನು ಕಲಿತೆ ಅನ್ನೋದು ನೋಡೋದು ಮೊದಲನೇ ಪಾಠ ಆಗಬೇಕಾಗುತ್ತೆ. ಆಗ ಗೀತಾ ಜಯಂತಿ ಮಾಡಿದ್ದಕ್ಕೆ ನಮಗೆ ಅರ್ಥ ಬರುತ್ತೆ. ಆ ಕಷ್ಟದಿಂದ ಯಾವ ಪಾಠ ಕಲಿತೆ, ನಾನು ಎಷ್ಟು ಗಟ್ಟಿಯಾದೆ. ಆ್ಯಂಡ್ ದಟ್ ಈಸ್ ನಾಟ್ ಫಾರ್ ಎನಿಬಡಿ ಎಲ್ಸ್ ಟು ಸಿ, ದಟ್ ಈಸ್ ಫಾರ್ ಯು ಟು ಇವ್ಯಾಲ್ಯೂಯೇಟ್. ನಾನು am I able to live more peacefully? Am I at peace with myself? Am I happier than what I was? ಅದಕ್ಕೆ ಮತ್ತೆ ಅಲ್ಲಿ FIR ತಗೋಬೇಕಾಗುತ್ತೆ. ಹೋದ್ಸತಿ ಈ ಥರ ಒಂದು ಆದಾಗ ನನಗೆ ತುಂಬ ದಿನ ಬೇಕಾಯಿತು, ನಾನು 2-3 ತಿಂಗಳು ತೊಗೊಂಡೆ ಟು ರಿಕವರ್. ಈ ಸತಿ ವಾಸ್ ಇಟ್ 15 days? ವಾಸ್ ಇಟ್ 1 week? ಆರ್ ಕುಡ್ ಯು ಜಸ್ಟ್ ಸ್ಮೈಲ್ ಓವರ್ ದ ಪ್ರಾಬ್ಲಮ್ ಆ್ಯಂಡ್ ಸೇ ಇಟ್ಸ್ ಓಕೆ, ಇಟ್ ವಿಲ್ ಕಮ್. ಎಲ್ಲ ಥರದ ಸಣ್ಣತನ, ಮೀನ್ನೆಸ್ಸು, ಬ್ಯಾಕ್ ಸ್ಟ್ಯಾಬಿಂಗ್ ಎಲ್ಲ ನೋಡ್ತೀವಿ ಪ್ರಪಂಚದಲ್ಲಿ. ಯಾವುದು ಬದಲಾಗಲ್ಲ. ಇದು ಬದಲಾದರೆ ಇನ್ನೊಂದಿರುತ್ತೆ, ಇನ್ನೊಂದಾದರೆ ಮತ್ತೊಂದು. ಯಾರೋ ಒಬ್ಬ ಸಮುದ್ರದಲ್ಲಿ ಸ್ನಾನಕ್ಕೆ ಇಳಿದಿದ್ದಂತೆ. ನಾನು ಇದನ್ನು ಅನೇಕ ಬಾರಿ ಹೇಳಿರ್ತೇನೆ, ನನಗೆ ತುಂಬ ಇಷ್ಟವಾದ ಕಥೆ ಇದು. ಒಬ್ಬ ಸ್ನಾನಕ್ಕೆ ಇಳಿಬೇಕು ಅಂತ ಹೋದಂತೆ ಭಕ್ತ, ಸಮುದ್ರ ಸ್ನಾನಕ್ಕೆ ಹೋದ. ಅಲ್ಲೊಬ್ಬ ಮೀನುಗಾರ ಒಳಗೆ ಹೋದ, ಬೆಸ್ತ ತಗೊಂಬರಕ್ಕೆ, ಮೀನು ತರಕ್ಕೆ ಹೋದ ಮನೆಗೆ. ಅವನು ಬೆಳಿಗ್ಗೆ 6 ಗಂಟೆಗೆ ಹೋದ, ಇವನು ನಿಂತಿದ್ದ. ಇವನೇನೋ ನಿಂತಿದ್ದಾನೆ ಅಂದ್ಕೊಂಡು ಅವ್ನು ಹೋದ. 9:30ಗೆ ಒಂದಿಷ್ಟು ಲೋಡ್ ತೊಗೊಂಡು ಬಂದ. ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಹೋದಾಗ ಇವನು ಅಲ್ಲೇ ನಿಂತಿದ್ದಾನೆ. ಅವ್ನು ಕೇಳಿದಂತೆ, ಯಾಕೆ ಸ್ವಾಮಿ ಇಲ್ಲಿ ನಿಂತಿದ್ದೀರಿ ಅಂದರೆ, ಸ್ನಾನ ಮಾಡೋಕ್ಕೆ ಮತ್ತೆ ಮಾಡಿ ಹೋಗಿ ಅಲ್ಲ ಅಂದರೆ ಅಲ್ಲೇ ಅಲೆ ಬರ್ತಾ ಇದೆ ಅನ್ನಂತೆ. ಅವನು ಅಲೆ ನಿಂತು ನಾನು ಸಮುದ್ರದಲ್ಲಿ ಸ್ನಾನ ಮಾಡೋದು ಯಾವಾಗ? ಅದೇ ಪ್ರಕಾರ ಕಷ್ಟ ನಿಂತು ನಾವು ಜೀವನ ನಡೀತೀವಿ ಅನ್ನೋದು, ಅಥವಾ ನನ್ನಂತೆ ಎಲ್ಲ ಆಗಿ ನಾನು ಜೀವನ ನಡೀತೀನಿ ಅನ್ನೋದು ಆಗ ಮಾತ್ರ ಸಾಧ್ಯ. ಹಾಗಾಗಿ ಕೌನ್ಸಿಲಿಂಗ್ ಟೆಕ್ನಿಕ್ಸ್ನ ಕಲಿತಾಗ, ನೀವು ಪೇಷಂಟ್ಸ್ನ ನೋಡಿದಾಗ, ನೀವು ನೋಡುವಂಥ ಕಾಯಿಲೆಗಳಲ್ಲಿ BP ಕಂಟ್ರೋಲ್ ಆಗ್ತಾ ಇಲ್ಲ, ಶುಗರ್ ಹೆಚ್ಚಾಗ್ತಾ ಇದೆ, ಅಲ್ಲಿ ಇಲ್ಲಿ ನೋವು ಕಾಡ್ತಾ ಇದೆ, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಆರ್ಥರೈಟಿಸು ಅಥವಾ IBS, ಮೋಸ್ಟ್ ಇಂಪಾರ್ಟೆಂಟು, ಮ್ಯಾಕ್ಸಿಮಮ್ ದ ಮೋರ್ ಯು ಇಂಟೆನ್ಸಿಫೈ ದಿ ಪ್ರಾಬ್ಲಮ್ ಅಂಡ್ ಟೇಕ್ ಇಟ್ ಇನ್ ಸೈಡ್, ಇಟ್ ಇಸ್ ಬೌಂಡ್ ಟು ರಿಫ್ಲೆಕ್ಟ್ ಅಸ್ IBS. ದ ಮೋರ್ ಯು ರೆಫ್ಯೂಸ್ ಟು ಮೂವ್ ಇಟ್ ಟೈಮ್, ಇಟ್ ಕಮ್ಸ್ ಇನ್ ಆಸ್ ಆರ್ಥರೈಟಿಸ್. ಈ ಥರದ ಕೆಲವು ಮೆಂಟಲ್ ಪ್ಯಾಟರ್ನ್ಸ್ನೇ ನೋಡಿದ್ದಾಗಿದೆ ನಾವು ಡಿಸೀಸಲ್ಲಿ, ಎಸ್ಪೆಷಲಿ ವಿತ್ ಸಮ್ ಆಫ್ ದ ಸ್ಕಿನ್ ಡಿಸೀಸಸ್ ಎಲ್ಲ. ಸೊ ಆ ಥರದಲ್ಲಿ ಬಂದಾಗ ಅಥವಾ ಮನಸ್ಸಿನಲ್ಲಿ ದುಗುಡಗದಲ್ಲಿ ಬಂದಾಗ ಆಗ ನಾವು ಮಾಡಬೇಕಾದದ್ದು ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ಈ ಒಂದು 22 ಶ್ಲೋಕ ಇರಬೇಕು, 52ರಿಂದನೋ 54ರಿಂದನೋ 72ರವರೆಗೆ. ಇವ್ರು ಯಾವುದರಲ್ಲಿ ಕಡೆ ಮಾಡಿದ್ರು? ಯದಾ ವಿಹಾಯಾನ, ಯಾವ ತಾವು ಹೇಳಿದ್ದು? ಅಲ್ಲ ಕಡೆಯಲ್ಲಿ ಬಂತಲ್ಲ, ಯಾರಿಗೆ ರಾತ್ರಿ ಸಾನಿಶಾ ಸರ್ವಭೂತಾನಿ ಯಸ್ಯಾಂ ಜಾಗೃತಿ ಸಂಯಮಿ ತಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಃ ಆಪೂರ್ಯಮಾಣಂ ವಜ್ರತ್ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್. ಈ ಒಂದು ಸೆಟ್ ಆಫ್ 23-24 ವರ್ಸಸ್ಸು ಬಾಯಿಗೆ ಬರಬೇಕಾಗುತ್ತೆ, ಪ್ರತಿಯೊಬ್ಬರಿಗೂ ಬಾಯಿಗೆ ಬರಬೇಕಾಗುತ್ತೆ. ಇದು ಬಂದು ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ತದನಂತರ ಬೇರೆಯವ್ರಿಗೆ ತಂದಾಗ ಮೊದಲನೇ ಬರೋ ಗುಣ, ಅದನ್ನು ವಿನಯ್ ಅವರು ಹೇಳಿದ್ರು, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ. ಗೀತಾ ಜಯಂತಿಯ ನಿಮಿತ್ತ ಇದೊಂದು ಶ್ಲೋಕ ನಾವೆಲ್ಲರೂ ಒಟ್ಟಿಗೆ ಹೇಳೋಣ. ಇದು ನೀವು ಕಲಿಯೋಕ್ಕೆ ಲಾಯಕಾದಂಥದ್ದು. ಬಹಳ ಒಳ್ಳೆ ಶ್ಲೋಕವನ್ನು ತಗೊಂಡವರು ವ್ಯಾಖ್ಯಾನವನ್ನು ಮಾಡಿದ್ದು ಇವತ್ತು. ಮಾತ್ರ